ಕಳೆದ 33 ವರ್ಷಗಳಿಂದ ಕಸದಿಂದ ರಸ ಎಂಬಂತೆ ನಿರುಪಯುಕ್ತ ವಸ್ತುಗಳಿಂದ ಗಣೇಶ ಮೂರ್ತಿ ತಯಾರು ಮಾಡುವ ಮೂಲಕ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಪಟ್ಟಣದ ವಿಜಯ ಕಲಾ ಶಾಲೆಯು ಗಮನ ಸೆಳೆಯುತ್ತಿದೆ. ಗಣೇಶ ಹಬ್ಬದಂದು ವ್ಯರ್ಥ ಆಗಿರುವಂಥ ವಸ್ತುಗಳಿಂದಲೇ ಗಣೇಶ ನಿರ್ಮಾಣ ಮಾಡಿ ಸಮಾಜಕ್ಕೆ ಸಂದೇಶ ನೀಡುತ್ತಿದ್ದಾರೆ. ಇಂಥ ಗಣೇಶನನ್ನು ನಿರ್ಮಿಸುತ್ತಾ ಬಂದಿರುವ ವಿಜಯ ಕಲಾ ಶಾಲೆಯು ಈ ಬಾರಿ 7 ಅಡಿ ಎತ್ತರದ ಪೈಪಿನ ಗಣೇಶ್ ನಿರ್ಮಿಸಿದ್ದಾರೆ. ಪ್ರಾಚಾರ್ಯರಾಗಿರುವಂಥ ಡಾಕ್ಟರ್ ಬಸವರಾಜ ಗವಿಮಠ್, ಉಪನ್ಯಾಸಕರಾದ MB ಬಡಿಗೇರ್ ಮಾರ್ಗದರ್ಶನದಲ್ಲಿ ನೂರಾರು ನಿರುಪಯುಕ್ತ ಪೈಪುಗಳನ್ನು ಈ ಕಲಾಶಾಲೆಯ ವಿದ್ಯಾರ್ಥಿಗಳು ಹುಡುಕಿ ತಂದು ಸುಮಾರು 1 ವಾರಗಳ ಕಾಲ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಗಲು ರಾತ್ರಿ ಕೆಲಸ ನಿರ್ವಹಿಸಿ ಇಂಥ ಕಲಾಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ಲಾಸ್ಟಿಕ್ ಬಾಟಲ್ ವಾದ ವರ್ಷ ಫಸ್ಟ್ನೇ ವರ್ಷ ನಾನು ಫೌಂಡೇಶನ್ ಬಂದಾಗ ಪ್ಲಾಸ್ಟಿಕ್ ಬಾಟಲಿಂದ ಮಾಡಿದ್ವಿ. ಬಿಸ್ಲೇರಿ ಬಾಟಲ್ ಅಂತಂದು ಗಣಪತಿ ಮಾಡಿದ್ವಿ. 2ನೇ ವರ್ಷ ಆಟಿಕೆ ಸಾಮಾನಿಂದ ಆಟಿಕೆ ಗಣಪತಿ ಅಂತ ಮಾಡಿದ್ವಿ. ಈ ವರ್ಷ ಪೈಪಿನ ಗಣೇಶ ಮಾಡಿದ್ದೀವಿ. ಅದನ್ನ ಪೈಪ್ ಅಣ್ಣರೆಲ್ಲರೂ ಪೈಪ್ ತಗೊಂಬಂದ್ರಿ. ಮತ್ತು ಒಳ್ಳೆ ಗವಿಮಠ್ ಸರ್ ಹಿಂಗೆ ಮಾಡಬೇಕು, ಈ ಥರ ಮುಖ ಈ ಥರ ಜೋಡಿಸ್ಬೇಕು, ಕೈ ಕಾಲು ಈ ಥರ ಮಾಡ್ರಿ ಅಂತ ಹೇಳಿದರು. ಬಡಿಗೇರ್ ಸರ್ ಅಂತೆ ಕಾಲು ಶೇಪು ಕೈ ಶೇಪು ಒಟ್ಟು ಇದಾಗೈತಿ, ಸೊಟ್ಟಾಗೈತಿ, ಸೀದಾ ಇದ್ದಲ್ಲೆಲ್ಲ ಗವಿಮಠ್ ಸರ್ ಮತ್ತು ಒಳ್ಳೆ ಬಡಿಗೇರ್ ಸರ್ ಎಲ್ಲ ಕರೆಕ್ಟಾಗಿ ಹೇಳಿದ್ರಿ. ನಾವೆಲ್ಲರೂ ಅಣ್ಣರಾತು ಅಕ್ಕರಾತು ಪ್ರತಿಯೊಬ್ಬರು ಎಲ್ಲರೂ ಸಪೋರ್ಟ್ ಮಾಡ್ಯಾರ ಸರಿ. ಪ್ರತಿ ವರ್ಷ ಗಣೇಶ ಹಬ್ಬ ದಿನದಂದು ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಕೊಡುವುದಕ್ಕೆ ಇಂಥ ಕಲೆಯನ್ನು ಬಳಸುತ್ತಿದ್ದು, ನೀರಿನ ಮಿತವಾದ ಬಳಕೆ, ನೀರು ಪೋಲಾಗದಂತೆ ನೋಡಿಕೊಳ್ಳುವ ಸಂದೇಶ ಸಾರಲು ಈ ನೀರಿನ ಪೈಪುಗಳಿಂದ ಗಣೇಶ ನಿರ್ಮಿಸಿ ಗಮನ ಸೆಳೆಯುತ್ತಿದ್ದಾರೆ.